ಅರುಣ್ ಸರ್, ನೀವು ನನಗೆ ಮಾತು ಸಿಕ್ಕಿರಲ್ಲ, ತುಂಬ ಸರಿ ಟ್ರೈ ಮಾಡಿದ್ರಿ ಇತ್ತೀಚಿನ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತೇಳಿ. ಕೃಷಿಯವರ ಕೇಸ್ ಎಲ್ಲಿವರೆಗೂ ಬರ್ತದೆ, ಏನಾಯಿತು? ಯಾರಾಗಂದ್ರೆ ಕೋರ್ಟ್ ಒಂದು ನಡೀತಾ ಇತ್ತಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲದಿರೋರ ಬಗ್ಗೆ ಯಾಕೆ ಮಾತಾಡಬೇಕು? ಬೇಡದಿರೋ ಕತೆ ಅದನ್ನು. ನಿಮ್ಮದು ಮತ್ತು ಅವ್ರದ್ದು ಕೇಸ್ ನಡೀತದೆ ಸರ್, ಕೋರ್ಟ್ ಎಲ್ಲ ಎಲ್ಲಿವರೆಗೂ ಬಂದಿದೆ, ಏನಾಗ್ತದೆ? ನಡೀತದೆ ಕೋರ್ಟಲ್ಲಿ. ಸ್ಟೇಟಸ್ಗೂ ಅಂತ ಒಂದು ಆರ್ಡ್ರ್ ಕೊಟ್ಟಿದ್ದಾರೆ, ನಾನು ಮಾತಾಡಬಾರ್ದು ಮೀಡಿಯಾಗೆ. ಸ್ಟೇಟಸ್ಗೂ ಅಂತ ಒಂದು ಆರ್ಡ್ರ್ ಇದೆ, ಆರ್ಡ್ರ್ ವಿಚಾರದಲ್ಲಿ ಸ್ಟೇಟಸ್ಗೂ ಮೇಂಟೈನ್ ಮಾಡ್ತಾಯಿದ್ದೀನಿ. ವೈಶಾಖ್ ವಿಚಾರವಾಗಿ ಸಾಕಷ್ಟು ಸುದ್ದಿ ಆಯಿತು ಆ ಸಂದರ್ಭದಲ್ಲಿ. ಆ ಕೇಸ್ ಬಗ್ಗೆ ಏನು ಹೇಳ್ತೀರಿ ನೀವು? ನಾನು ಬದುಕಿದ್ದೀನಲ್ಲ, ಅದಕ್ಕೆ ಖುಷಿಯಾಗಿರಿ. ಯಾಕೆ ಸುಮ್ಮನೆ ಮಾತಾಡೋದು ಅದ್ರ ಬಗ್ಗೆ ಎಲ್ಲ? ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಸರ್, ಏನು ಹೇಳ್ತೀರಿ ಒಂದು ಇನ್ಸಿಡೆಂಟ್ ಬಗ್ಗೆ? ನಾನು ಬಂದಿರೋದು ಯಾವುದೋ ಒಂದು ಫಿಲಿಮ್ ರಿಲೀಸ್ಗೆ, 25ನೇ ದಿನ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಅದು ಬಿಟ್ಟು ನಾನು ಬೇರೆ ವಿಚಾರ ಮಾತಾಡೋದು ಇಲ್ಲ. ಬಟ್ ಆ ಒಂದು ಇನ್ಸಿಡೆಂಟ್ ಆದಾಗ ನಿಮ್ಮ ಫೋಟೋಗಳು ಅಥವಾ ನಿಮ್ಮ ಇವುಗಳು ಕೂಡ ಓಡಲಾಗ್ತಾ ಇತ್ತು ಎಲ್ಲ ಕಡೆ. ಸೊ ಹಾಗಾಗಿ ಹೇಗಿತ್ತು ಆ ಒಂದು ಸಿಚುವೇಶನ್? ಏನು ಫೋಟೋಗಳನ್ನ ಹಾಕ್ಕೊಂಡು ಯೂಸ್ ಮಾಡ್ತಾನೆ ಇದ್ದರು. ಅದಕ್ಕೆ ಕೋರ್ಟ್ಗೆ ಹೋದೆ, ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದೀನಿ, ನಾನು ಫೋಟೋ ತೊಗೋಬಾರ್ದು, ಯೂಸ್ ಮಾಡಬಾರ್ದು ಅಂತ. ಆದರೂ ಯೂಸ್ ಮಾಡ್ತಾಯಿದ್ದಾರೆ, ಇನ್ನೇನು ಮಾತಾಡೋಕ್ಕಾಗತ್ತೆ ಅಂತ ಸುಮ್ಮನೆ. ಓಕೆ, ಈ ಒಂದು ಸಂದರ್ಭದಲ್ಲಿ ಕೃಷಿಯವರೆಂದು ಮತ್ತೆ ನಿಮ್ಮ ಜೀವನ ವಾಪಸ್ ಬರೋದಾದರೆ ಹೇಗೆ ಬರೋದೇ ಆ ವ್ಯವಸ್ಥೆ ಇದೆಯಾ? ಹೇಗೆ ರಿಸೀವ್ ಮಾಡ್ಕೊತೀರಿ? ನಾನು ಬದುಕಬೇಕು ಅಂತ ಇದೆ, ಸಾಯೋದಕ್ಕೆ ಇಷ್ಟ ಇಲ್ಲ ನನಗೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.